ಟೇಕ್ ಅ ಲುಕ್ ಹೆಂಗಿದೆ ಗಾಡಿ ಅಂತ. ಒಂಥರ ಸ್ಟ್ರೀಟ್ ಮಾನ್ಸ್ಟರ್ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿ ನೀವು ಸೂಪರ್ ಆಗಿ ಅಂತ ಅನ್ಕೊಂತೀನಿ. ನನಗೆ ಚೆನ್ನಾಗಿರಿ. ಇಷ್ಟು ದಿನ ಎಲ್ಲ ಕೇಳ್ತಾ ಇದ್ರಿ ಎಕ್ಸ್ಟ್ರೀಮ್ ಎಲ್ಲಿ ತೋರಿಸ್ಲಿಲ್ವಲ್ಲ ಅಂತ. ಸೊ ಟೈಮ್ ಈಗ ಕೂಡ ಬಂದಿದೆ. ಸೊ ಈಗ ಬಂದು ಎಕ್ಸ್ಟ್ರೀಮ್ ತೋರಿಸಲ್ಲ ನಿಮಗೆ. ಡುಕಾಟಿ ಸ್ಟ್ರೀಟ್ ಫೈಟರ್ ಅಂತಲೇ ಹೇಳ್ಬೋದು. ಟೇಕ್ ಅ ಲುಕ್ ಹೆಂಗಿದೆ ಗಾಡಿ ಅಂತ. ಯಾವ ಸ್ಟ್ರೀಟ್ ಫೈಟರ್ಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಈ ಗಾಡಿ ಸ್ಟ್ರೀಟ್ ಮೇಲೆ ಕಾಣಿಸ್ಕೊಂಡಿಲ್ಲ ಇನ್ನೂ ಜಾಸ್ತಿ. ಈ ಗಾಡಿ ನೋಡಿದ ತಕ್ಷಣ ಯಾರಿಗೂ ಇರೋದು ಈ ಥರ ಒಂದು ಗಾಡಿ ಇದೆ ಅಂತಲೂ ಯಾರಿಗೂ ಕಂಡುಹಿಡಿಯೋಕ್ಕೂ ಆಗಲ್ಲ. ಸೊ ನೋಡ್ಕೊಂಬನ್ನಿ ಗಾಡಿ ಹೆಂಗಿದೆ ಅಂತ. ಒಂದು ವಾಕ್ ಅರೌಂಡ್ ಕೊಡ್ತೀನಿ. ಈ ಗಾಡಿ ಬಗ್ಗೆ ಬಂದು ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಏನು ಕೊಡಲ್ಲ. ಡೀಟೇಲ್ಸ್ ಬೇಕು ಅಂದರೆ ChatGPT ಹಾಕೊಳ್ಳಿ, ಇಲ್ಲ ಗೂಗಲಲ್ಲಿ ಕೇಳಿ. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಬನ್ನಿ. ಇದು ಬಂದು ಫ್ರಂಟು ಟೈರ್ಸ್ ನೋಡ್ತಾ ಇರ್ಬೋದು. ಅಪೋಲೋ ಆಲ್ಫಾ H1 ನಾವು ಅಪ್ಗ್ರೇಡ್ ಮಾಡಿದ್ದೀವಿ. ಇದನ್ನ 110 ಸೆಕ್ಷನ್ ಬರುತ್ತೆ ಫ್ರಂಟು. ಬ್ಯಾಕ್ ಟೈರ್ ಬಂದು 150 ಸೆಕ್ಷನ್ ಬರುತ್ತೆ. ಫ್ರಂಟು ಸಸ್ಪೆನ್ಷನ್ ನೋಡ್ತಾ ಇರ್ಬೋದು ಯಾವ ಥರ ಕ್ರೇಜಿ ಆಗಿದೆ ಅಂತ. USD ಫೋಕ್ಸ್ ಬರುತ್ತೆ, ಅಪ್ಸೈಡ್ ಡೌನು, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಸೊ ಹಿಂದೆ ಬಂದು ನೋಡ್ತಾ ಇರ್ಬೋದು ಮೋನೋಶಾಕ್ಸ್ 6 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಮತ್ತು ಇನ್ನೇನು ಬೇಕು ಹೇಳಿ ಗಾಡಿ ಬಗ್ಗೆ. ಕಂಪ್ಲೀಟ್ ಸೆಟ್ ಇರುತ್ತೆ ಗಾಡಿ. ನಾವು ಬಂದು ಅಪೋಲೋ ಆಲ್ಫಾ H1ಗೆ ಅಪ್ಗ್ರೇಡ್ ಮಾಡಿರೋದಕ್ಕೆ ಇನ್ನು ನೆಕ್ಸ್ಟ್ ಲೆವೆಲ್ ರೋಡ್ ಗ್ರಿಪ್ ಅಂತಲೇ ಹೇಳ್ಬೋದು. ಇಂಜಿನ್ ಬಂದು 249cc ಬರುತ್ತೆ ಮತ್ತು 30 PS ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು 25 Nm ಟಾರ್ಕ್. ಯೋಚನೆ ಮಾಡಿ, KTM 250 ಇದ್ರೊಳಗೂ ಸೇಮು 250 ಇರೋರಿಗೆ ಗೊತ್ತಿರುತ್ತೆ ನಿಮಗೆ 25 Nm ಟಾರ್ಕ್ ಅಂದರೆ. ಆ ಥರ ಮಜಾ ಇದೆ ಗಾಡಿ. ಇದು ಸುಮ್ಮನೆ ಹೇಳ್ತಾ ಇಲ್ಲ ಗಾಡಿ ನೋಡಿ. ಒನ್ ಆಫ್ ದಿ ಬೆಸ್ಟ್ ಲುಕ್ಕಿಂಗ್ ಇದೆ. ಮತ್ತೆ ಇದ್ರೊಳಗೆ ಬಂದು ಫೀಚರ್ಸ್ ಅಂತೂ ಬೆಂಕಿ ಅಂತಾನೆ ಹೇಳ್ಬೋದು. ಏನೇನೋ ಐತೆ. ನಿಮ್ಮ ಫ್ರೆಂಡ್ಗೆ ಇವಾಗ ಏನಾದರೂ ಗಾಡಿ ಕೊಟ್ಟು ಕಳಿಸಿದ್ರೆ ಫೋನಲ್ಲಿ ಗಾಡಿ ಆಫ್ ಮಾಡ್ಬೋದು. ಯೋಚನೆ ಮಾಡಿ. ಫ್ಯೂಯಲ್ ಟ್ಯಾಂಕ್ ನೋಡೋಕ್ಕೆ ನಿಮಗೆ ಸಣ್ಣದಾಗಿರ್ಬೋದು, ಬಟ್ 11.5 ಲೀಟರ್ ಕೆಪಾಸಿಟಿ ಇದೆ ಫ್ಯೂಯಲ್ ಟ್ಯಾಂಕು. ಇದು ಬಂದು ಮತ್ತೆ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ ಇದ್ರೊಳಗೆ. ಮತ್ತೆ ಸ್ಲಿಪ್ಪರ್ಸ್ ಕ್ಲಚ್ ಇದೆ ಇದ್ರೊಳಗೆ. ಕ್ರೇಜಿ ಶಿಫ್ಟ್ಸ್ ಅಂತಾನೆ ಹೇಳ್ಬೋದು, ಕ್ರೇಜಿ ಪವರ್ ಅಂತಾನೆ ಹೇಳ್ಬೋದು, ಕ್ರೇಜಿ ಟಾರ್ಕ್ ಅಂತಾನೆ ಹೇಳ್ಬೋದು. ಒಂಥರ ಸ್ಟ್ರೀಟ್ ಮಾನ್ಸ್ಟರ್ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ಇದು ಬಂದು ಫ್ರಂಟ್ DRL ಫ್ರಂಟ್ ಲುಕ್ ಈ ತರ ಬರುತ್ತೆ. ಸೀಟ್ ಹೈಟ್ ಬಂದು 806 mm ಬರುತ್ತೆ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 167 mm ಬರುತ್ತೆ. ಇನ್ನೊಂದೇನು ವಿಶೇಷ ಅಂದ್ರೆ ಗಾಡಿ ವೆಯ್ಟ್ನು 167 kg ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಇನ್ನೇನಿಲ್ಲ ಗಾಡಿ ಬಗ್ಗೆ ಹೇಳೋದು. ನೋಡಿರ್ತೀರ ನಮ್ಮ ವ್ಲಾಗ್ಸ್ ಒಳಗೆ ಕ್ರೇಜಿ ರೈಡ್ಸ್ ಮಾಡಿದ್ದೀವಿ. ಒನ್ ಆಫ್ ದಿ ಕಂಫರ್ಟಬಲ್ ನೇಕೆಡ್ ಸ್ಪೋರ್ಟ್ ಅಂದರೆ ತಪ್ಪು ಆಗಲ್ಲ. ಬಿಕಾಸ್ ನಿಮ್ಗೆ ಏನು ಬ್ಯಾಕ್ ಪೈನ್ ಬರಲ್ಲ, ಏನೂ ಇಲ್ಲ ಅಂದ್ಕೊಳ್ಳಿ. ಎಕ್ಸಾಸ್ಟ್ ನೋಟ್ ಕೇಳ್ಕೊಳ್ಳೋಣ ಬನ್ನಿ. ಇವಾಗ ಕೇಳಿಸ್ಕೊತಾ ಇರ್ಬೋದು. ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಎಕ್ಸಾಸ್ಟ್ ನೋಟ್ 250cc ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಮತ್ತು ಮೇಯ್ನಾಗಿ ಇದರೊಳಗೆ ಡಿಸ್ಅಡ್ವಾಂಟೇಜಸ್ ಬಂದು ಸ್ವಲ್ಪ ವೈಬ್ರೇಷನ್ಸ್ ಇದೆ. ಮತ್ತು ಫ್ಯೂಯಲ್ಲು ನಿಮಗೆ ಆರಾಮಾಗಿ 30+ ಒಂದು ಆರಾಮಾಗಿ ಕೊಡುತ್ತೆ ಹೆಂಗೆ ಓಡಿಸಿದ್ರು ನೀವು. ನಾವು 40+ ಎಲ್ಲ ತೆಗೆದುಬಿಟ್ಟಿದ್ದೀವಿ ಇದ್ರಲ್ಲಿ ಮೈಲೇಜು. ಆ್ಯಾವ್ರೇಜ್ ನೀವು ಒಂದು ಸ್ಪೀಡ್ ಮೇಂಟೈನ್ ಮಾಡಿದ್ರೆ 40+ ಎಲ್ಲ ಆರಾಮಾಗಿ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಬಾಯ್ಸ್, ಚಿರತೆ ಅದೇ ಪಾಮಾರ್ಕ್ಸ್ನ ಗುರುತು ನೋಡ್ತಾ ಇದ್ದೀವಿ ಇಲ್ಲಿ. ಅವನು ನೋಡಿ ಹುಡ್ಕೊಂಡು ಹೋಯ್ತಾವನೆ. ಫಸ್ಟು ನಾಯ್ದು ಅಂದ, ಅಲ್ಲಿ ಸೈಜ್ ನೋಡಿದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ. ಸೈಕ್ ಆಗ್ಬಿಡ್ತೀರಾ ನೀವೇನೆ. ಅದೆಲ್ಲಿ ದೊಡ್ಡದಿತ್ತಲ್ಲ ನೋಡಿ. ಹಿಂಗೆ ನೋಡಿ ಬಾಯ್ಸ್, ಹಿಂಗೆ ನೋಡಿ ಪ್ರಾಪರ್. ಇದು ನೀವು ನಾಯ್ದು ಅಂತ ಹೇಳ್ಬೋದು. ಇಲ್ಲಿ ನೋಡಿ ಉಗ್ರು ಮಾರ್ಕು ಎಲ್ಲ. ಓ ಕ್ರೇಜಿ. ಬನ್ನಿ ಇವಾಗ ಗಾಡಿದು ಏನಾಯ್ತು ಗಾಡಿದು ನೋಡೋಣ. ಫಸ್ಟು ನಮ್ದು ಕಂಟೆಂಟ್ ಮುಗಿಸ್ಕೋಬೇಕಲ್ಲ ಫಸ್ಟು. ಸೊ ಬನ್ನಿ ಈಗ ಗಾಡಿ ಬಗ್ಗೆ ಹೇಳಾಯ್ತು. ಇವಾಗ ಗಾಡಿ ಓಡಿಸ್ಕೊಂಡು ಮಾತಾಡೋಣ. ಸೊ ನೋಡ್ತಾ ಇರ್ಬೋದು ಗಾಡಿ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಬಿಟ್ಟಿದ್ದೀನಿ. ಸೊ ಓಡ್ಸೋಕ್ಕೂ ಅಷ್ಟೇ, ಕುತ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ಗಾಡಿ. ಸೊ ನಿಮ್ಗೇನು ಅದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ ಬಾಯ್ಸ್, ಕುತ್ಕೊಳ್ಳೋಕ್ಕೆ ಓಡ್ಸೋಕ್ಕಾಗಲಿ ಏನೇ ಆಗಲಿ. ಮತ್ತು ಟಾಪ್ ಸ್ಪೀಡೆಲ್ಲ ನಾನು ಚೆಕ್ ಮಾಡಲ್ಲ. ಸೊ ನಮ್ಮ ಗಾಡಿನೇ ಟಾಪ್ ಸ್ಪೀಡ್ ಹೋಗಿರೋದು ಬಂದು ನಿಮಗೆ ವೀಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬಂದ್ಬಿಡಿ.
ನೋಡಿದ್ರಿ ಅನ್ಸುತ್ತೆ, ಟಾಪ್ ಸ್ಪೀಡ್ ಹೋಗಿ ಬಂದಿದ್ದು ಆರಾಮಾಗಿ 161 ನಾವು ಟಚ್ ಮಾಡಿರೋದು ಈ ಗಾಡೀಲಿ. ಸೊ ಯೋಚನೆ ಮಾಡಿ, 250 ಕಿಲ್ಲರ್ ಅಂದರೆ ತಪ್ಪಾಗಲ್ಲ. ಒನ್ ಆಫ್ ದಿ ಬೆಸ್ಟ್ ಲುಕ್ಕಿಂಗ್ ಗಾಡಿ ಇದು, ಮತ್ತು ಒನ್ ಆಫ್ ದಿ ಟಾಪ್ ಸ್ಪೀಡ್ ಒಳಗೂ ಅಷ್ಟೇ ಕಿಲ್ಲರ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಯೋಚನೆ ಮಾಡಿ ಬೈ ಮಾಡೋಕ್ಕೆ ಮುಂಚೆ. ಸೊ ಮೇಯ್ನಾಗಿ ಬಂದು ಈ ಗಾಡಿದು ಮತ್ತು ಡ್ಯೂಕ್ 250 ಪ್ರೈಸ್ ಮ್ಯಾಚ್ ಮಾಡೋಣ ಬನ್ನಿ. ಇವಾಗ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. 70,000 ಇಂದ 80,000 ಡಿಫ್ರೆನ್ಸ್ ಇದೆ ಎಕ್ಸ್ಟ್ರೀಮ್ 250Rಗೂ ಮತ್ತು ಡ್ಯೂಕ್ 250ಗೂ. ಸೊ ನೀವೇ ಯೋಚನೆ ಮಾಡಿ ಯಾವ ಗಾಡಿ ಈಸ್ಕೊಬೇಕು, ಯಾವ ಗಾಡಿ ಈಸ್ಕೋಬಾರ್ದು, ವಿಚ್ ಇಸ್ ದ ಬೆಸ್ಟ್ ಅಂತ. ನಂದು ಬಂದು ಸಜೆಷನ್ ಎಲ್ಲ ಏನಿಲ್ಲ, ಇದೇ ಗಾಡಿ ಈಸ್ಕೊಳ್ಳಿ ಅದೇ ಗಾಡಿ ಈಸ್ಕೊಳ್ಳಿ ಅಂತ. ಒಂದು ಸತಿ 2 ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ಅದಾದಮೇಲೆ ಕೈ ಹಾಕಿ ಗಾಡಿಗಳಿಗೆ. ಯಾವುದೇ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ನಾವು ಬರೀ ಗಾಡಿ ಬಜೆ ಹೇಳ್ಬೋದು, ಗಾಡಿ ಬಜೆ ತಿಳಿಸ್ಬೋದು. ನಾವು ಇದೇ ಗಾಡಿ ಈಸ್ಕೊಳ್ಳಿ ಅಂತ ನಾವೇನು ಹೇಳೋಕ್ಕಾಗಲ್ಲ ಬಾಯ್ಸ್, ದಟ್ಸ್ ವಾಟ್ ಅಷ್ಟೇ. ಸೊ ಮೇನಾಗಿ ನಾನು ಓಡ್ತೀನಿ. ಸೊ ಕಾಂಟೆಂಟ್ ಇಷ್ಟ ಆಗಿದ್ರೆ ಮೇನಾಗಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.